ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಆಲ್ರೆಡಿ ಪಿ ಜಿ ಸಿ ಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಪಾರ್ಟ್ 2 ಪಿ ಜಿ ಸಿ ಟಿ ವಿಡಿಯೋನ ಮಾಡಿ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಯೂಟ್ಯೂಬ್ ಲಿಂಕ್ಸ್ ಇದ್ದರೆ ಹಾಕಿ ಅಂತ. ಅದಕ್ಕೋಸ್ಕರ ಪಾರ್ಟ್ 2 ವಿಡಿಯೋ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಪಾರ್ಟ್ 2 ಪಿ ಜಿ ಸಿ ಟಿ ವಿಡಿಯೋ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದಕ್ಕೂ ಮೊದಲೇ ವಿಡಿಯೋಗೆ ಹೋಗೋಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸು ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರಾ? ಹಾಗಾದರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಟು ದ ವಿಡಿಯೋಗೆ ಬರೋದಾದರೆ ಪಿ ಜಿ ಸಿ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್. ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಲಿಂಕ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮೊದಲೇ ಸಿಲೆಬಸ್ನ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಲಿಂಕ್ಸಲ್ಲಿ ಹೇಗೆ ಓದೋದು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ನ ಬೇಸಿಕ್ನ ನಿಮಗೆ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿಬಿಟ್ಟು ನಾನು ಹಾಕಿರೋ ಯೂಟ್ಯೂಬ್ ಲಿಂಕ್ಸ್ನ ನೀವು ಹೋಗಿ ಕ್ಲಾಸಸ್ನ ಕೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಪಿ ಜಿ ಸಿ ಟಿ ಈಸಿಲಿ ನೀವು 80 to 90 ಸ್ಕೋರ್ ಆರಾಮಾಗಿ ಮಾಡ್ಬೋದು. ನೀವಿನ್ನೂ ಸಿಲೆಬಸ್ ಸಿಕ್ಕಿಲ್ಲ ಅಂತ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 1 ವಿಡಿಯೋದು ಲಿಂಕ್ ಹಾಕಿರ್ತೀನಿ. ಹೋಗಿ ಒಂದ್ಸಲ ಪಾರ್ಟ್ 1 ವಿಡಿಯೋ ನೋಡಿಕೊಂಡು ಆಮೇಲೆ ಪಾರ್ಟ್ 2 ವಿಡಿಯೋ ನೋಡಿ. ಪಾರ್ಟ್ 2ನಲ್ಲಿ ಬರೀ ಯೂಟ್ಯೂಬ್ ಲಿಂಕ್ಸ್ಗಳನ್ನ ಕೊಟ್ಟರೆ ಕ್ಲಾಸಸ್ದು ನಿಮಗೆ ಅರ್ಥ ಆಗೋದಿಲ್ಲ ಅಂತಲೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಇಂಟ್ರೊಡಕ್ಷನ್ನ ಕೊಟ್ಟು ಹೇಗೆ ಓದಬೇಕು, ಯಾವ್ಯಾವ ಟಾಪಿಕ್ನ ಹೇಗೆ ಡಿವೈಡ್ ಮಾಡಿಕೊಂಡು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋನ ಮಾಡಬೇಕು ಅಂತ ತಿಳ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಫುಲ್ ನೋಡಿದ್ರೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಕಾನ್ಸೆಪ್ಟ್ ಬರೋದೇ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಬರೋ ಲಿಟ್ರೇಚರ್ಸು, ಅಂದರೆ ದೊಡ್ಡ ದೊಡ್ಡ ಪೊಯೆಟ್ಗಳು ಬರೆದಿರ್ತಾರಲ್ಲ, ಅದು ಒಂದು ಬುಕ್ಸ್ಗಳನ್ನ ಓದೋದನ್ನು ಸ್ಟಾರ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟು ಗ್ರಾಮರ್ಸು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಟೆನ್ಸಸ್ಸು, ನೆಕ್ಸ್ಟು ಪಂಕ್ಚುಯೇಷನ್ಸು ಆ್ಯಂಡ್ ಗ್ರಾಮರಲ್ಲಿ ವರ್ಬು ಆ್ಯಂಡ್ ಸಿನೋನಮ್ಸು, ಆ್ಯಂಟೋನಮ್ಸು, ಇದೆಲ್ಲ ಸಿಲೆಬಸ್ಸು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಮಾಡಿದ್ದೀನಿ. ಹೋಗಿ ನೋಡಿ. ವೊಕ್ಯಾಬ್ಯುಲರಿ, ಫಂಕ್ಷನಲ್ ಗ್ರಾಮರ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಾನು ಯೂಟ್ಯೂಬ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒಂದು ಸಲ ಚೆಕ್ ಮಾಡಿ. ಫುಲ್ ವಿಡಿಯೋ ನೋಡಿ. ಪ್ರತಿಯೊಂದನ್ನು ಇದೇ ಥರ ಸಿಂಪ್ಲಿಫೈ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅರ್ಧ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಪೂರ್ತಿ ಅರ್ಥ ಆಗೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಾನೇ ಒಂದೊಂದು ಟಾಪಿಕ್ಸ್ಗೆ 6 ಕ್ಲಾಸಸ್ ಆಗಿ ಡಿವೈಡ್ ಮಾಡಿ ಹಾಕಿದ್ದೀನಿ. ತುಂಬ ಈಸಿಯೆಸ್ಟ್ ವೇಲಿ ಯಾವ ಕ್ಲಾಸ್ ಆದಮೇಲೆ ಯಾವ್ದು ನೋಡಬೇಕು ನಾನು ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಎರಡನೇ ಟಾಪಿಕ್ ಬಂದು ಕಂಪ್ಯೂಟರ್ ಟೆಕ್ನಾಲಜಿ, ಅಂದರೆ ಕಂಪ್ಯೂಟರ್ ಅವೇರ್ನೆಸ್. ನಾವು ಇದರಲ್ಲಿ ಕಲಿಬೇಕಾಗಿರೋವಂಥದ್ದು ಕಂಪ್ಯೂಟರ್ದು ಬೇಸಿಕ್ಸ್ನ ಕಲ್ತ್ಕೊಳ್ಬೇಕಾಗುತ್ತೆ. ಆಮೇಲೆ ಇನ್ಪುಟ್ಟು ಮತ್ತು ಔಟ್ಪುಟ್ಟು, ಕಂಪ್ಯೂಟರಲ್ಲಿ ಬರುವಂತಹ CPU ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ MCQ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದ್ರದ್ದು ಎಲ್ಲ ಕ್ಲಾಸಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಅದನ್ನು ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಕ್ಲಾಸಸ್ನ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಕಂಪ್ಯೂಟರಲ್ಲಿ ನೀವು ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಮೇಯ್ನ್ ಬಂದು ನಿಮಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಆಮೇಲೆ ಅದರಲ್ಲಿ ಬರೋವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ದು ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಬೇಸಿಕ್ ಆಫ್ ಕಂಪ್ಯೂಟರ್ಸ್ ಕಲ್ತ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಸಿಂಪಲ್ MCQ ಕ್ವಶನ್ಸ್ನ ತುಂಬ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಓದಬೇಕಾಗುತ್ತೆ ನೀವು. ಇದರಲ್ಲಿ 20 ಮಾರ್ಕ್ಸಿಗೂ ಇಲ್ಲ 25 ಮಾರ್ಕ್ಸಿಗೂ ಡಿವೈಡ್ ಮಾಡಿರ್ತಾರೆ. 2024 PGCET ಬಂದು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಆದಷ್ಟು ಇನ್ನೂ 1 ವೀಕ್ ಆರ್ 15 ಡೇಸ್ ಎಕ್ಸ್ಟೆಂಡ್ ಆಗೋ ಎಲ್ಲ ಚಾನ್ಸಸ್ ಇದೆ. ಮೂರನೇದು ಬಂದು ಲಾಜಿಕಲ್ ರಿಸೋರ್ಸಸ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ. ಇದರಲ್ಲಿ ಬಂದು ನಮಗೆ ಇಂಪಾರ್ಟೆಂಟಾಗಿ ಓದ್ಕೊಳ್ಬೇಕಾಗಿರುವಂಥದ್ದು ಇದು ಮೂರನೇ ಟಾಪಿಕ್ ಆಗಿರುತ್ತೆ. ಇದರಲ್ಲಿ ಪಝಲ್ಸು, ಲಾಜಿಕಲ್ ರಿಸೋರ್ಸು, ಡಯಾಗ್ರಾಮ್ಸು, ಅನಾಲಜಿ ಆ್ಯಂಡ್ ವರ್ಬಿಯಲ್ ಎಬಿಲಿಟಿ ಇದ್ರ ಬಗ್ಗೆ ತುಂಬ ಕೇಳ್ತಾರೆ. ಅನಾಲಿಟಿಕಲ್ ಎಬಿಲಿಟಿ ಇದರಲ್ಲಿ ತುಂಬ ಇಂಪಾರ್ಟೆಂಟು. ಡಯಾಗ್ರಾಮ್ಸ್ಗಳು ಕೊಟ್ಟು ಅದರದ್ದು ನೀವು ಕಂಡುಹಿಡಿಬೇಕು. ಅದರಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಅದೇ ಥರ ಪಝಲ್ಸ್ನ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತಲೂ ಕೊಡ್ತಾರೆ. ಇದರಲ್ಲೆಲ್ಲ ತುಂಬ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಅದಕ್ಕೆಲ್ಲ ನಾನು ಯೂಟ್ಯೂಬ್ ಕ್ಲಾಸಸ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ನೋಡ್ಬೋದು. What are analytical skill? Definition: refer to cognitive abilities that allow you to gather information, do research, interpret data and draw conclusions in order to make decisions, whether it is in professional or personal contexts. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿಬಿಡಿ ಗುರು. ನೆಕ್ಸ್ಟು ವಾಟ್ ಆರ್ ದ ಬೇಸಿಕ್ ಅನಾಲಿಟಿಕಲ್ ಸ್ಕಿಲ್. ಅದರಲ್ಲಿ ಬರೋದು 6 ಟಾಪಿಕ್ಸ್ ಬರುತ್ತೆ. ಇದರಲ್ಲಿ ನೀವು ಇದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್, ಕಮ್ಯುನಿಕೇಷನ್, ಡಾಟಾ ಅನಾಲಿಸಿಸ್, ಲಾಜಿಕಲ್ ರಿಸೋರ್ಸಿಂಗ್, ರಿಸರ್ಚ್ ಸ್ಕಿಲ್, ಕ್ರಿಯೇಟಿವಿಟಿ ಥಿಂಕಿಂಗ್.
ಅಂದರೆ ನೀವು ಇದ್ರ 6 ಟಾಪಿಕ್ಸ್ ಬಗ್ಗೆ ನೀವು ತುಂಬ ಇಂಟ್ರೆಸ್ಟ್ ತೋರಿಸಿ ಓದಬೇಕಾಗುತ್ತೆ. ಇದರಲ್ಲಿ ಮೇಯ್ನು ಅನಾಲಿಟಿಕಲ್ ಎಬಿಲಿಟಿಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 4th ಟಾಪಿಕ್ ಬಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಇದರಲ್ಲಿ ನೀವು ಓದಬೇಕಾಗಿರುವಂಥ ಟಾಪಿಕ್ಸ್ ಬಂದು ಇಂಟರ್ಪ್ರಿಟೇಷನ್ಸ್ನ ಕೊಟ್ಟಿರ್ತಾರೆ ಅವರು. ಅಂದರೆ MCQ ಕ್ವಶನ್ಸಲ್ಲೇ ನಿಮಗೆ ಇಂಟರ್ಪ್ರಿಟೇಷನ್ಸ್ನ ಕೇಳ್ತಾರೆ. ಅದನ್ನು ನೀವು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ನ ಮಾಡಬೇಕಾಗತ್ತೆ, ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಇನ್ನೊಂದೇನು ಅಂತಂದರೆ ಅರ್ಥಮೆಟಿಕ್ ಬಗ್ಗೆ ನಿಮಗೆ ಕ್ವಶನ್ಸ್ನ ರೈಸ್ ಮಾಡ್ತಾರೆ. ಅರ್ಥಮೆಟಿಕ್ ಟಾಪಿಕ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಓದಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಡಾಟಾ ಅನಾಲಿಸಿಸಲ್ಲಿ ಒಂದಷ್ಟು ಟೈಪ್ಸ್ಗಳು ಬರುತ್ತೆ, ಅದನ್ನು ಸಿಂಪಲಾಗಿ ನೀವು ನೋಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ನೋಡಿ ಇಷ್ಟೊಂದು ಟಾಪಿಕ್ಸ್ ಇದೆ. ಟೆಕ್ಸ್ಟ್ ಅನಾಲಿಸಿಸು, ಕ್ರಾಸ್ ಟ್ಯಾಬ್ಯುಲೇಷನ್ಸು, ಟ್ರೆಂಡ್ ಅನಾಲಿಸಿಸು, ಇದೇ ಥರ ತುಂಬ ಟಾಪಿಕ್ಸ್ ಬರುತ್ತೆ. ನಿಮಗೆ ಓದೋದಕ್ಕೆ ತುಂಬ ಈಸಿ ಆಗಲಿ ಅಂತ ನಾನು ಪಾರ್ಟ್ 1 ವೀಡಿಯೋದಲ್ಲಿ ನೋಟ್ಸ್ಗಳು ಕೂಡ ಕೊಟ್ಟಿದ್ದೀನಿ. ಇದು ಪಾರ್ಟ್ 2 ವೀಡಿಯೋದಲ್ಲಿ ಯೂಟ್ಯೂಬ್ ಲಿಂಕ್ಸ್ಗಳು ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಓದಿ. ನೆಕ್ಸ್ಟ್ ಬರೋದಾದರೆ ಇದರಲ್ಲಿ ಯಾವ ಥರ ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅಂತ. ನಿಮಗೆ ಮೊದಲನೇದು ಬರೋದೇ ಸರ್ವೆ ರಿಸರ್ಚು, ಕಾರಲೇಷನ್ ರಿಸರ್ಚು, ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಇಷ್ಟ ಆಗಿತ್ತು. ಇನ್ನು 5th ಟಾಪಿಕ್ಗೂ ಬರೋದಾದರೆ ಜನರಲ್ ನಾಲೆಡ್ಜ್. ಈ ಜನರಲ್ ನಾಲೆಡ್ಜಲ್ಲಿ ನಾವು ಓದಬೇಕಾಗಿರೋದು ಮೇಯ್ನ್ ಏನಂದರೆ ಕರೆಂಟ್ ಅಫೇರ್ಸು ಮತ್ತು ಹಿಸ್ಟಾರಿಕಲ್ ಸ್ಟಡೀಸ್. ಹಿಸ್ಟ್ರಿ ಇರುತ್ತಲ್ಲ, ಆ ಹಿಸ್ಟ್ರಿನ ತುಂಬ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ MCQ ಕ್ವಶನ್ಸಲ್ಲಿ ನಮಗೆ ಈ ಇಸ್ವಿಗಳನ್ನ ಕೊಟ್ಬಿಟ್ಟು, ಡೇಟ್ಗಳನ್ನ ಕೊಟ್ಬಿಟ್ಟು ಅದರಲ್ಲಿ ನಮಗೆ ಕನ್ಫ್ಯೂಸ್ ಆಗೋ ರೀತಿ ಎಲ್ಲ ಕ್ವಶನ್ಸ್ನ ರೈಸ್ ಮಾಡ್ತಾರೆ. ನಾವು ಅದನ್ನು ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟು ಪೊಲಿಟಿಕಲ್ ಈವೆಂಟ್ಸು ಮತ್ತು ಕಲ್ಚರಲ್ ಈವೆಂಟ್ಸು. ನಮ್ಮ ಇಂಡಿಯಾದು, ಕರ್ನಾಟಕದ್ದು ಕಲ್ಚರಲ್ ಈವೆಂಟ್ಸು ಮತ್ತು ಪೊಲಿಟಿಕಲ್ ಈವೆಂಟ್ಸು ಮತ್ತು ಸ್ಪೋರ್ಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ರೀಸೆಂಟಾಗಿ ಬಡ್ಜೆಟ್ ಕೂಡ ಆಯಿತು, ಅದ್ರ ಬಗ್ಗೆನೂ ತುಂಬ ಕಾನ್ಸಂಟ್ರೇಟ್ ಆಗಿ ಓದ್ಕೊಳ್ಳಿ. ಈಗ ರೀಸೆಂಟಾಗಿ ಏನೇನು ನಮ್ಮ ಕರ್ನಾಟಕದಲ್ಲಿ ಕರೆಂಟ್ ಅಫೇರ್ಸು ಆಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೀವು ನೋಡ್ಕೊಳ್ಳಿ. PGCET ಪೋಸ್ಟ್ಪೋನ್ ಆಗೋ ಎಲ್ಲ ಚಾನ್ಸಸ್ ಕೂಡ ತುಂಬ ಇದೆ. ನಿಮಗೆ ಆದಷ್ಟು ಟೈಮ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಓದ್ತಿರೋ ನಿಮ್ಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಜನರಲ್ ನಾಲೆಡ್ಜಲ್ಲಿ ನಿಮಗೆ 100 ಜನರಲ್ ನಾಲೆಡ್ಜು ಕ್ವಶನ್ಸು ನಾನು ಯೂಟ್ಯೂಬ್ದು ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಲಿಂಕ್ನ ಓಪನ್ ಮಾಡಿ ಕ್ಲಾಸಸ್ ಕೇಳಿ. ಲಿಂಕ್ ಓಪನ್ ಆಗೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಇನ್ನು ಜನರಲ್ ನಾಲೆಡ್ಜಲ್ಲಿ ನೀವು ಓದಬೇಕಾಗಿರೋ ಮೇಯ್ನ್ 2 ಟಾಪಿಕ್ಸ್ ಏನಂತ ಅಂದರೆ ಎಕನಾಮಿಕ್ಸು ಮತ್ತು ಗ್ಲೋಬಲ್ ಎನ್ವಿರಾನ್ಮೆಂಟ್. ಗ್ಲೋಬಲ್ ಎನ್ವಿರಾನ್ಮೆಂಟಲ್ಲಿ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದ್ರದ್ದು ಕೂಡ ಯೂಟ್ಯೂಬ್ ಲಿಂಕ್ಸ್ದು ಕ್ಲಾಸಸ್ದು ನಾನು ಹಾಕಿದ್ದೀನಿ. ಹೋಲ್ಸೇಲಾಗಿ ನೀವು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ನೀವು ಅರ್ಧ ಸ್ಕಿಪ್ ಮಾಡಿ ವೀಡಿಯೋ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾವು ಮಾಡೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳು ಕೊಟ್ಟಿರ್ತೀನಿ ಯೂಟ್ಯೂಬ್ ಕ್ಲಾಸಸ್ದು. ಪ್ರತಿಯೊಂದು 5 ಟಾಪಿಕ್ಸ್ದು ಮ್ಯಾಕ್ಸಿಮಮ್ ಅಂದರೆ 6 to 7 ಕ್ಲಾಸಸ್ ಇರುತ್ತೆ. ಒಂದೊಂದು ಟಾಪಿಕ್ ಬಂದು 4 to 5 ಕ್ಲಾಸಸ್ ಅಷ್ಟೇ ಇರುತ್ತೆ. ನಾನು ಕೊಟ್ಟಿರೋ ಸಜೆಷನ್ಸ್ನ ಹಾಗೆ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ 100% ನಿಮಗೆ ಒಳ್ಳೆ ಕಡೆ ಗುಡ್ ಪ್ಲೇಸ್ಮೆಂಟೇ ಆಗುತ್ತೆ. ಹಾಗೆ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಕೂಡ ಬರುತ್ತೆ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ ಕೇಸ್ ಈ PGCET ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೆಪ್ತಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ.